ಓಂ ಗಂಡಭೇರುಂಡ ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರು ವರಕವಿ ಶ್ರೀ ಬೇಂದ್ರೆಯವರ ಕುರಿತು ಬರೆದ 18 ಸಂಸ್ಕೃತ ಶ್ಲೋಕಗಳ ಒಂದು ವಾಚನ ಹಾಗೂ ಅರ್ಥ. ಇವತ್ತು ನಾವು 4ನೇ ಇದರೊಳಗಿದ್ದೇವೆ, 4ನೆಯ ವಾಚನದಲ್ಲಿದ್ದೇವೆ. ಭಾಷಾಪೇಶಲತಾ ವಚಃ ಕುಶಲತಾ ಪ್ರಾಸಾನುಪ್ರಾಸಾದಿಷು ಯಾ ಪ್ರಾಸಾದಿಕತಾ ಚ ವಾಂಗ್ಮಧುರಿಮಾ ಲಾಲಿತ್ಯಲೀಲಾಗಿರಾಂ ನಿತ್ಯೋಧ್ಯತ್ಸತಿಭೋನ್ಮಿಷನ್ನ ವನವನ್ನ ಪ್ರಜ್ಞಾವಿಲಾಸಾದಯಃ ಸರ್ವೇ ಸಮ್ಮಿಲಿತಾ ರಸೋಕ್ತಿಷು ಗುಣಾಂ ಏಕತ್ರ ಬೇಂದ್ರೇ ಕವೇಃ. ಅನ್ವಯ: ಯಾ ಭಾಷಾ ಪೇಶಲತಾ ವಚಃ ಕುಶಲತಾ ಪ್ರಾಸಾನುಪ್ರಾಸಾದಿಷು ಪ್ರಾಸಾದಿಕತಾ ವಾಂಗ್ಮಧುರಿಣಾ ಗಿರಾಂ ಲಾಲಿತ್ಯಲೀಲಾ ನಿತ್ಯೋದ್ಯತ್ಸೃತಿ ಭೋನ್ನಿಷನ್ನವನವ ಪ್ರಜ್ಞಾವಿಲಾಸಾದಯಃ ಚ ರಸೋಕ್ತಿಷು ಸರ್ವೇ ಗುಣಾಃ ಬೇಂದ್ರೇ ಕವೇಃ ಏಕತ್ರ ಸಮ್ಮಿಲಿತಾಃ. ಅನ್ವಯಾರ್ಥ ನೋಡಿ, ಎಷ್ಟು ಚಂದದ ಅನ್ವಯಾರ್ಥ. ಯಾ ಭಾಷಾ ಪೇಶಲತಾ, ಭಾಷೆಯಲ್ಲಿ ಮಾರ್ಧವ, ವಚಃ ಕುಶಲತಾ, ವಾಕ್ಯಗಳಲ್ಲಿ ಚಾತುರ್ಯ, ಪ್ರಾಸಾನುಪ್ರಾಸಾದಿಸು, ಪ್ರಾಸ ಅನುಪ್ರಾಸಗಳಲ್ಲಿ ಪ್ರಾಸಾದಿಕತಾ, ಪ್ರಸಾದ ಗುಣದ ಇರುವಿಕೆ ಅಂದರೆ ತಕ್ಷಣ ಅರ್ಥವಾಗುವ ಗುಣ, ವಾಂಗ್ಮಧುರಿಮಾ, ಮಾತಿನಲ್ಲಿ ಮಾಧುರ್ಯ, ಗಿರಾಂ, ಮಾತುಗಳ ಲಾಲಿತ್ಯ ಲೀಲಾ, ಲಲಿತವಾದಂತಹ ಆಟ, ನಿತ್ಯೋದ್ಧೃತಿ ಭೋನ್ಮಿಷನ್ನವನವ ಪ್ರಜ್ಞಾವಿಲಾಸಾದಯ, ಯಾವಾಗಲೂ ಉದಿಸುತ್ತಿರುವ ಹೊಸ ಪ್ರತಿಭೆಯ ಪ್ರಜ್ಞೆಯ ಇರುವಿಕೆ, ಚ ರಸೋಕ್ತಿಷು, ರಸಪುಷ್ಟಿಗೆ ಬೇಕಾದ ಸರ್ವೇ, ಈ ಎಲ್ಲ ಗುಣಗಳು ಬೇಂದ್ರೇ ಕವೇಃ, ಬೇಂದ್ರೆ ಕವಿಯಲ್ಲಿ ಏಕತ್ರ, ಒಂದೇ ಕಡೆ, ಸಮ್ಮಿಲಿತಾ ಸೇರಿವೆ. ಇದು ಅರ್ಥ, ಈ ತಾತ್ಪರ್ಯ ಅರ್ಥ. ಭಾಷೆಯಲ್ಲಿ ಮಾರ್ಧವ, ಮಾತುಗಳಲ್ಲಿ ಚಾತುರ್ಯ, ಪ್ರಾಸಸ್ಥಾನಗಳಲ್ಲಿ ತಕ್ಷಣ ಅರ್ಥವಾಗುವಂತಹ ಪದರಚನೆ, ವಾಕ್ಯಗಳಲ್ಲಿ ಮಾಧುರ್ಯ, ಮಾತುಗಳಲ್ಲಿ ಲಾಲಿತ್ಯದ ಲೀಲೆ, ಯಾವಾಗಲೂ ಉದಯಿಸುವ ಹೊಸ ಹೊಸ ಪ್ರತಿಭೆಯ ಇರುವಿಕೆ, ಹೀಗೆ ರಸಪುಷ್ಟಿಗೆ ಬೇಕಾದ ಯಾವೆಲ್ಲ ಗುಣಗಳನ್ನು ಹೇಳಿದ್ದಾರೆಯೋ ಅವುಗಳಲ್ಲಿ ಒಂದೊಂದು ಕಡೆಯಷ್ಟೇ ಕಂಡು ಬಂದಾವು, ಒಂದೊಂದು ಕಡೆ ಅಷ್ಟೇ. ಆದರೆ ಬೇಂದ್ರೆಯವರ ಕೃತಿಗಳಲ್ಲಾದರೋ ಅವೆಲ್ಲ ಒಂದೇ ಕಡೆ ಕಂಡು ಬರುತ್ತವೆ. ಅದ್ಭುತ ಅಲ್ಲ ಇದು? ಎಷ್ಟು ನೋಡ್ರಿ, ಇಲ್ಲೇ ಕಾವ್ಯ ರಚನೆ, 2 ಮಹಾನ್ ಶಕ್ತಿ ಸಾಮರ್ಥ್ಯಗಳ ಅದ್ಭುತ ಒಂದು ವರ್ಣನೆಯನ್ನು ಗಲಗಲಿ ಆಚಾರ್ಯರು ಮಾಡಿದ್ದಾರೆ. ಕಾವ್ಯ ರಚನೆ ಎಷ್ಟು ಅದ್ಭುತ ಇದೆ, ಅದರಂತೆ ಅವರ ಮಾತುಗಳು ಎಷ್ಟೊಂದು ಮಹೋನ್ನತವಾಗಿ ವಿದ್ವಾಂಸ ಶ್ರೀ ಪಂಡರೀನಾಥ ವರ್ಣಿಸಿದ್ದಾರೆ. ಅಂದರೆ ತಮ್ಮ ಅಮೋಘವಾದ ಸಂಸ್ಕೃತ ಕಾವ್ಯ ರಚನೆಯ ಪಾಂಡಿತ್ಯದಿಂದ ಅದನ್ನು ಗುರುತಿಸಬೇಕಾಗ್ತದೆ ನಾವು. ಪಂಡರೀನಾಚಾರ್ಯ ಗಲಗಲಿ ಅವರದು ಅದ್ಭುತವಾದ ಈ ಒಂದು ಸಂಸ್ಕೃತದ ಜ್ಞಾನ. ಈಗ ನಾವು 5ನೇ ಶ್ಲೋಕಕ್ಕೆ ಹೋಗೋಣ. ಈ 5ನೇ ಶ್ಲೋಕ 2 ಲೈನ್, ಅಂದರೆ ಮೋಸ್ಟ್ ಪ್ರಾಬ್ಲಿ ಇದು ಅನುಷ್ಟಪ ಛಂದಸ್ಸಿನದು. ಅನುಷ್ಟಪ ಛಂದಸ್ಸು ಭಗವದ್ಗೀತೆ ತುಂಬ ತುಳುಕ್ತಾ ಇದೆಯಲ್ಲ, ಅದು ಆ ಛಂದಸ್ಸು. ಕನ್ನಡ ಮರಾಠಿ ಜನನೀ ಸುಪುತ್ರೋ ದ್ವೈಮಾತುರಃ ಸ್ನಿಗ್ಧ ವಿನಾಯಕಾತ್ಮಾನ್ ಯಶ್ಚಾಂಬಿಕೇಯೋಪಿ ನ ವಕ್ರತುಂಡೋ ಚಕಾತಿಕಾಯಸ್ತು ಮಹಾತಿಕಾಯ. ಅನ್ವಯ:
ಕನ್ನಡ ಮರಾಠಿ ಜನನೀ ಸುಪುತ್ರ ದ್ವೈಮಾತುರಃ ಸ್ನಿಗ್ಧ ವಿನಾಯಕಾತ್ಮ ಯಹ ಚ ಅಂಬಿಕೇಯಃ ಅಪಿ ನ ವಕ್ರತುಂಡಃ ನ ಚ ಅತಿಕಾಯಃ ತು ಮಹಾತಿಕಾಯಃ. ಅನ್ವಯಾರ್ಥ: ಕನ್ನಡ ಮರಾಠಿ ಜನನೀ ಸುಪುತ್ರ, ಕನ್ನಡ ಮರಾಠಿ ತಾಯಿಯರ ಸುಪುತ್ರ, ದ್ವೈಮಾತುರಃ ಎರಡು ತಾಯಂದಿರನ್ನು ಹೊಂದಿರುವವ. ಯಾರು? ವರಕವಿ ಶ್ರೀ ಬೇಂದ್ರೆ. ಸ್ನಿಗ್ಧ ವಿನಾಯಕಾತ್ಮ, ಸ್ನಿಗ್ಧನಾದ ವಿನಾಯಕನಂತೆ, ಯಹ ಚ ಅಂಬಿಕೇಯಃ ಅಪಿ, ಅಂಬಿಕೆಯ ಮಗನಾದರೂ ಕೂಡ, ನ ವಕ್ರತುಂಡಃ ವಕ್ರತುಂಡನಲ್ಲ, ನ ಚ ಅತಿಕಾಯಃ ಅತಿಕಾಯನಲ್ಲ, ತೋ ಮಹಾತಿಕಾಯಃ ಮಹಾಕಾಯನೇ. ಅಂದರೆ ಏನರ್ಥಪ್ಪ ಇದು? ಬೇಂದ್ರೆಯವರು ಕನ್ನಡ ಹಾಗೂ ಮರಾಠಿ ತಾಯಿಯರ ಸುಪುತ್ರರು. ಹೀಗೆ ಸ್ನಿಗ್ಧನಾದ ವಿನಾಯಕನಂತೆ ಇಬ್ಬರು ತಾಯಂದಿರನ್ನು ಹೊಂದಿದ್ದಾರೆ. ವಿನಾಯಕನಂತೆ ಬೇಂದ್ರೆಯವರು ಅಂಬಿಕೆಯ ಸುಪುತ್ರರೇ. ಆದರೂ ಇವರು ವಕ್ರತುಂಡರಲ್ಲ, ಕೊಂಕು ಮಾತನಾಡುವರಲ್ಲ. ಇವರು ನೋಡಲು ಅಷ್ಟೇನೂ ಅತಿ ಕಾಯರಲ್ಲ, ಆದರೂ ಕಾರ್ಯದಲ್ಲಿ ಮಹಾತಿಕಾಯ. ಅಂದರೇನು? ಅಸಾಮಾನ್ಯರು. ಅಂದರೆ ಈ ಶ್ಲೋಕ ಇದು ಎಷ್ಟೊಂದು ಅದ್ಭುತವಾಗಿದೆ ಅಂತಂದರೆ, ಅವರ ತಾಯಂದಿರು ಕನ್ನಡ ಮರಾಠಿ ಇಬ್ಬರು ಭಾಷಾ, ಎರಡು ತಾಯಂದಿರಂತ ಎಲ್ಲ ಆಚಾರ್ಯರು ಗುರುತಿಸ್ತಾ ಇದ್ದಾರೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಅಸಾಮಾನ್ಯತೆಯನ್ನು ವರಕವಿ ಬೇಂದ್ರೆಯವರು ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣವ. ಪಂಪಸ್ಯಾಮಿತ ಭಾವ ಸಂಪದಮಥೋ ಲಕ್ಷ್ಮೀಶ ವಾಗ್ಗುಂಫನಂ ತದ್ರತ್ನಾತ್ನಾಕರರನ್ನ ಪೊನ್ನ ಸುಕುಮಾರಾವ್ಯಾಸ ವಾಗ್ವೈಭವಂ ದಾಸಶ್ರೀ ಶರಣೋಕ್ತಿಮೌಕ್ತಿಕರ್ಷನ್ ಸೋಲ್ಲಾಸಾಂಶ್ಚ ಪ್ರಾಸಾದಿಕಾನ್ ಯದ್ಯೇಕತ್ರ ದಿದೃಕ್ಷಸೀಹ ಸಕಲಂ ಬೇಂದ್ರೇ ವಚಃ ಪಠ್ಯತಾಂ. ಅನ್ವಯ ನೋಡಿ. ಅಥ ಪಂಪಸ್ಯ ಅಮಿತಾಭಾವ ಸಂಪದಂ ಲಕ್ಷ್ಮೀಶಸ್ಯ ವಾಗ್ಗುಂಫನಂ ತದ್ ರತ್ನಾಕರ ಪನ್ನ ಸುಕುಮಾರ ವ್ಯಾಸ ವಾಗ್ವೈಭವಂ ಪ್ರಾಸಾದಿಕಾನ್ ದಾಸ ಶ್ರೀ ಶರಣೋಕ್ತಿ ಮೌಕ್ತಿಕರ ಸೋಲ್ಲಾಸನಂ ಯದಿ ಸಕಲಂ ಏಕತ್ರ ತಿದೃಕ್ಷಸಿ ತರ್ಹಿ ಬೇಂದ್ರೇ ವಚಃ ಪಠ್ಯತಾಂ. ಅನ್ವಯಾರ್ಥ: ಅಥ ಪಂಪಸ್ಯ ಪಂಪನ ಅಮಿತಾಭಾವ ಸಂಪದಂ ಅತಿಶಯವಾದ ಭಾವ ಸಂಪತ್ತನ್ನು ಲಕ್ಷ್ಮೀಶಸ್ಯ ಲಕ್ಷ್ಮೀಶನನ ವಾಗ್ಗುಂಫನಂ ವಾಕ್ಯ ರಚನಾ ಶೈಲಿಯನ್ನು ತದ್ ಆ ರತ್ನಾಕರ ಪೊನ್ನ ಸುಕುಮಾರ ವ್ಯಾಸ ವಾಗ್ವೈಭವಂ ರತ್ನಾಕರವರ್ಣಿ ಪೊನ್ನ ಕುಮಾರವ್ಯಾಸರ ಪದಗಳ ವೈಭವವನ್ನು ಪ್ರಾಸಾದಿಗಳನ್ನು ದಾಸಶ್ರೀ ಶರಣೋಕ್ತಿ ಮೌಕ್ತಿಕರ ಸೊಲ್ಲಾಸಾನ್ ದಾಸರ ಶರಣರ ಉಕ್ತಿಯೆಂಬ ಮುತ್ತಿನ ಮೇಲರಿಮೆಯನ್ನು ಚ ಯದಿ ಸಕಲಂ ಇವೆಲ್ಲವನ್ನು ಏಕತ್ರ ಒಂದೇ ಕಡೆ ದಿದೃಕ್ಷಸಿ ನೋಡಲು ಬಯಸುವುದಾದರೆ ಬೇಂದ್ರೆ ವಚಃ ಬೇಂದ್ರೆಯವರ ಕಾವ್ಯಗಳನ್ನು ಪಠ್ಯತಾಂ ಓದಿರಿ. ಪಂಪನ ತಾತ್ಪರ್ಯ: ಪಂಪನ ಅತಿಶಯವಾದ ಭಾವಸಂಪತ್ತನ್ನು, ಲಕ್ಷ್ಮೀಶನ ವಾಕ್ಯ ರಚನಾ ಶೈಲಿಯನ್ನು, ರತ್ನಾಕರವರ್ಣಿ ಪನ್ನ ಕುಮಾರ ವ್ಯಾಸಾದಿಗಳ ಪದಬಳಕೆಯ ವೈಭವವನ್ನು, ಪ್ರಾಸಗಳನ್ನು, ದಾಸ ಸಾಹಿತ್ಯದಲ್ಲಿಯೂ ಶರಣ ಸಾಹಿತ್ಯದಲ್ಲಿಯೂ ಇರುವ ಮೌಲಿಕ ವಿಚಾರಗಳ ಗಂಭೀರತೆಯನ್ನು ಒಂದೇ ಕಡೆ ನೋಡಲು ಬಯಸುವುದಾದರೆ ಬೇಂದ್ರೆಯವರ ಕಾವ್ಯಗಳನ್ನು ಓದಿರಿ. ಎಷ್ಟು ಅದ್ಭುತವಾಗಿ ಬರೆದಾರಲ್ಲ. ಅಂದರೆ ಕನ್ನಡ ಕಾವ್ಯ ಸಾಹಿತ್ಯದ ಅಗ್ರಗಣ್ಯರನ್ನು ಆ ಹಿಂದಿನವರೆಲ್ಲರೂ ಪಂಪನಿಂದ ಹಿಡ್ಕೊಂಡು ಕುಮಾರವ್ಯಾಸ ಅವರ ತನಕನೂ ಇಲ್ಲಿ ಸ್ಮರಿಸ್ತಾರೆ. ಆಚಾರ್ಯರು ಗಲಗಲಿ ಆಚಾರ್ಯರಲ್ಲಿ ಸೋರಿಸಿ ಇವರೆಲ್ಲರ ಮಹಾಕಾವ್ಯಗಳಲ್ಲಿ ಇರುವಂಥ ಗುಣಗಳು ಒಂದೇ ಕಡೆ ಸಿಗ್ತಾವೆ. ಎಲ್ಲಿ ಅಂದರೆ ವರಕವಿ ಬೇಂದ್ರೆಯವರ
ಕಾವ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಮತ್ತೆ ನಾಳೆ ಮುಂದುವರಿಯುತ್ತೆ.